ಸರಿಯಾಗಿ ಗ್ಯಾರಂಟಿ ಹಣ ಬರ್ತಾ ಇದೆಯಾ? ಮೂರು ತಿಂಗಳ ನಡುವೆ ಕಟ್ ಮಾಡುವಂತ ಸ್ಥಿತಿ ಕೂಡ ಬಂದಿತ್ತು. ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತ ಸಚಿವೆ ಹೌದು ನಾವು ಕೊಟ್ಟಿಲ್ಲ ಅಂತ ಹೇಳಿ ಒಪ್ಕೊಂಡು ಕ್ಷಮಾ ಮಾಡಿ ಅಂತ ಕೂಡ ಅಂದ್ರು. ವಾಸ್ತವಿಕ ಸ್ಥಿತಿ ಕರ್ನಾಟಕದ ಸರ್ಕಾರ ದಿವಾಳಿಗೆ ನಮ್ಮೆಲ್ಲರನ್ನು ತಂದುಬಿಟ್ಟಿದೆ. ಸರ್ಕಾರ ಬದಲಾವಣೆ ಆಗಬೇಕು. ಭವಿಷ್ಯದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಅಂತಂದ್ರೆ ಈ ಬಾಗಲಕೋಟೆ ವಿಧಾನಸಭೆಗೆ ಭಾರತೀಯ ಜನತಾ ಪಾರ್ಟಿ ಕಮಲದ ಗುರುತಿನ ಶರತ್ತಿ ಭಟ್ ಅವರು ಆರಿಸಿ ಬರಬೇಕು. ಮತ ಹಾಕಬೇಕು. ನೀವು ಕೇಳಬಹುದು ಏನ್ ಅವ್ರು ಆರಿಸಿ ಬಂದ್ರೆ ಸರ್ಕಾರ ಬದಲಾವಣೆ ಆಗ್ತೈತಿ ಇರೋದು. ಸರ್ಕಾರ ಬದಲಾವಣೆ ಆಗೋದಿಲ್ಲ. ಬರುವಂತ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದು ಇನ್ನಷ್ಟು ದಿವಾಳಿ ಮಾಡುವುದು. ಆದರೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡಬೇಕು. ನಿಮ್ಮ ಆಡಳಿತ ನಾವು ಒಪ್ಕೊಂಡಿಲ್ಲ, ನಿಮ್ಮ ಆಡಳಿತ ಜನ ವಿರೋಧಿ ಇದೆ, ಸಾಲಗಾರರ ಸರ್ಕಾರ, ದಿವಾಳಿಕೋರ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ಮಂತ್ರಿಗಳು ಒಬ್ಬರಿಗಿಂತ ಒಬ್ಬರು ನಾ ಹೆಚ್ಚು ಹೊಡೆದೀನಿ, ನಾ ಹೆಚ್ಚು ಕಿಸೆ ಕತ್ತರಿಸಿದಂತ ಸರ್ಕಾರ. ಈ ಸರ್ಕಾರಕ್ಕೆ ಜನ ಸಂದೇಶ ಕೊಡಬೇಕಾಗಿದೆ. ನಿಮ್ಮ ಪರವಾಗಿ ನಾವು ಜನ ಇಲ್ಲ ಅನ್ನುವಂತ ಸಂದೇಶ ರಾಷ್ಟ್ರ ಮಟ್ಟಿಗೆ ಕೊಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆಗೆ ನೀವೆಲ್ಲರೂ ಮತ ಹಾಕಬೇಕು. ಆಶೀರ್ವಾದ ವಿನಂತಿ ಮಾಡಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಜನತಾ ಪಾರ್ಟಿಗೆ ಕಮಲದ ಗುರುತಿಗೆ ನಮಸ್ಕಾರ. ಭರವಸೆ ನಾನು ಬಾಗಲಕೋಟೆಯಾಗೂ ತಿರುಗಾಡಿ ಬಂದೇನಿ. ಅನೇಕ ಹಳ್ಳಿಗಳ ವಾತಾವರಣ ಕೇಳೀನಿ. ಈ ಹಳ್ಳಿಗಳು ಬಹಳಷ್ಟು ಚೇಂಜ್ ಆಗ್ಯಾವ. ಬಿಜೆಪಿ ಪರ ಆಗಿಬಿಟ್ಟವು. ಚರಂತಿ ಮಠದ ಅಭಿವೃದ್ಧಿ ಕೆಲಸ, ಮೋದಿ ಅವರ ಆಡಳಿತ ನೋಡಿ ಬಿಜೆಪಿ ಪರ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಬಿಜೆಪಿ ಪರವಾಗಿ ಕಾರಣ ಆಗ್ಯಾರ ಅನ್ನುವಂಥ ಮಾತನ್ನ ನಾ ಕೇಳಿದ್ದೆ. ಬಾಗಲಕೋಟೆ ಒಂದು 70-80% ಏರಿಯಾ ಒಣವೆ ಆಗ್ಯಾವ, 90%. ಹಿಂಗಾದ ಹೊತ್ತಾಗ ಕನಿಷ್ಠ 20,000-25,000 ಸಾವಿರ ಲೀಡ್ಲಿ ಈ ಸಲ ಆರಿಸಿ ಬರ್ತಾರಂತ ಭರವಸೆ ನನಗದ. ಈ ವಾತಾವರಣ ನೋಡಿದ್ರೆ ಇಷ್ಟೆಲ್ಲ ಕೆಲಸ ನೀವು ಮಾಡಿದ ಬಳಕ ನಿಮ್ಮ ಹಿನ್ನೆಲೆ ಆಗ್ಬಾರ್ದು. ದಯಮಾಡಿ ನಾವು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮೆಲ್ಲ ಯುವಕರಲ್ಲಿ, ನೀವು ಚಾಲೆಂಜ್ ಆಗಿ ತಗೊಂಡು ಈ ಎಷ್ಟು ಜನ ಉಳಿದಿಲ್ಲ ಬಂದ್ರು ರದ್ದು ಆಗಂಗಿಲ್ಲ. ನಿಮ್ಗೆ ರೊಕ್ಕ ಕೊಡ್ತಾರ, ರೊಕ್ಕ ತಗೋರಿ. ನಿಮ್ಮ ರೊಕ್ಕವ ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದು ಲೂಟಿ ಮಾಡ್ಯಾರ. ಅವ್ರು ರೊಕ್ಕ ತಗೋರಿ, ಕಮಲಕ್ಕೆ ಹೊಟ್ಟ ಇದನ್ನೊಂದು ಘೋಷಣೆ ಮಾಡ್ರಿ. ಮೇಟಿ ದುಡ್ಡ, ಚರಂತಿ ಮಟ್ಟಿಗೆ ಓಟ. ಇನ್ನೊಮ್ಮೆ ಮಾಡೋ ಮುಂದೆ ಎಚ್ಚರ ಆಗ್ಬೇಕು. ಅವ್ರು ಈ ಊರ ಬಹಳ ನ್ಯಾಯವಂತರ ಊರಪ್ಪ, ಇಲ್ಲಿ ನಮ್ದೇನ್ ನಡೆಯಂಗಿಲ್ಲ ಅನ್ನೋದು ಗೊತ್ತಾಗ್ಬೇಕು. ದುಡ್ಡು ಯಾರು ದುಡ್ಡ ಇಲ್ಲ. ಅವರು ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ದಾರ. ಅವರು ಕೂಡ ಎಲ್ಲೋ ಕಡೆ ಇರಿಸು ಮುರಿಸಿ ಇರ್ಬೋದು. ನಮಗೇನು ನಮ್ಮ ಕಾರ್ಯಕರ್ತರಿಗೇನಿದೆ ನೋಡಿ, ಹೆಂಗನಾಗ್ಲಿ ನಮ್ಮ ಹಿಂದೂಪರ ಕಾರ್ಯಕರ್ತರು ಈ ಭಾಗದಲ್ಲಿ ಇದ್ದಂತ ನಾಯಕರು ಎಲ್ಲರೂ ಕೂಡ ಬೇಕಂತಾರ. ಇವಾಗ ಪಾರ್ಟಿ ಇವತ್ತು ಚುನಾವಣೆ ನಡೀತಿದೆ ಅಂದ್ರಗಿನ ಎಲ್ಲರೂ ಕೂಡ ಬಂದು ಇಲ್ಲಿ ಎಲ್ಲರೂ ಕೂಡ ಕರೆಪ್ಪನವರು ಬಂದಾರ, ನಮ್ಮ ಅಶೋಕಣ್ಣವ್ರು ಇದಾರ, ನಮ್ಮ ತೀರ್ದಾಳ್ ಶಾಸಕರು ಇದಾರ, ನಮ್ಮ ಅಣ್ಣವರು MLC ಶಾಸಕರು ಇದಾರ, ಎಲ್ಲರೂ ಕೂಡ ಇದೀವಿ. ಎಲ್ಲರೂ ಕೂಡ ಸೇರಿ ಎಲೆಕ್ಷನ್ ಮಾಡ. ಅವ್ರಿಗೆ ಏನಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನನ್ಗೆ ಎಲ್ಲ ತ್ರಾಸಾಗಿತ್ತು, ತ್ರಾಸಾದಂತ ಟೈಮ್ ಬಂದ್ರೆ ಏನು ಬರ್ಲಾರ್ದ ಏನಂತೇಳಿ ಅದು ಪ್ರಶ್ನೆ ಆಗಿದೆ. ಅವ್ರು ಬಂದು ಮಾಡ್ತಾರೆ ಅಂದ್ರೆ ನಾವ್ಯಾರು ಅಡ್ಡಿಪಡಿಸಕ್? ಅವ್ರು ದೊಡ್ಡ ನಾಯಕರಿದಾರ, ನಮ್ಮ ನಾಯಕರಿದಾರ ಸರ್. ಇಲ್ಲ, ನಾನು ಐ ಆಮ್ ರೆಡಿ ಟು ವರ್ಕ್ ರೀ. ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ನಾವು ರೆಡಿ ಆಗಿ ಕೆಲಸ ಮಾಡಕ ನಾವು ರೆಡಿ ಆಗಿದ್ದೀವಿ. ಹೌದ್ರಿ, ಹೌದ್ರಿ. ಕಳೆದ 12 ದಿನಗಳಿಂದ ನಾಮಪತ್ರ ಸಲ್ಲಿಸಿದ ನಂತರ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಚಾರ ಸಭೆ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಆಗಲಿ, ನವನಗರ ಆಗಲಿ, ವಿದ್ಯಾಗಿರಿ ಆಗಲಿ, ಅದೇ ರೀತಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿಗೆ ಜನ ತುಂಬಾ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಾರ್ತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಕೇವಲ ಸೋಲಿಸೋದಲ್ಲ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ನಿಲ್ಲಬಾರದು, ಆ ರೀತಿ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಜನ ಸೋಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಇದು ಕೇವಲ ಸೋಲಾಗಬಾರದು, ಅವರ ರಾಜಕೀಯ ಆತ್ಮಹತ್ಯೆ ಆಗ್ತದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ಯಾವುದೋ ಕಾರಣಕ್ಕಾಗಿ ನಾವು ಹೋದ ಸರ್ತಿ ಚುನಾವಣೆಯಲ್ಲಿ ಸೋತಿದ್ದೇವೆ.
ಆದ್ರೆ ಈ ಸಾರಿ ಅದರ 10 ಪಟ್ಟು ಹೆಚ್ಚು ಮತ ಹಾಕಿ ಭಾರತೀಯ ಜನತಾ ಪಾರ್ಟಿಯನ್ನು 20-25 ಸಾವಿರ ಮತದ ಅಂತರದಿಂದ ಗೆಲ್ಲಿಸ್ತಕ್ಕಂತ ಸಂಕಲ್ಪ ಜನ ಮಾಡ್ತಾ ಇದ್ದಾರೆ. ಎಲ್ಲ ನಾಯಕರು ಬರ್ತಾ ಇದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು, ನಮ್ಮ ಹಿಂದಿನ ಉಪಮುಖ್ಯಮಂತ್ರಿಗಳಾದಂತಹ ಗೋವಿಂದ ಕಾರಜೋಳ ಅವರು, ರಾಮುಲು ಅವರು, ಮುರುಗೇಶ್ ನಿರಾಣಿ ಅವರು, ಹನುಮಂತ ನಿರಾಣಿ ಅವರು, ಈ ರೀತಿ ಪ್ರತಿಯೊಬ್ಬರೂ ಕೂಡ ಚುನಾವಣೆಯಲ್ಲಿ ಇವತ್ತು ಪ್ರಚಾರದಲ್ಲಿ ತೊಡಗ್ತಾ ಇದ್ದೇವೆ. ಕಾಂಗ್ರೆಸ್ ಯಾವ ತಂತ್ರವು ಈ ಸಾರಿ ಅವ್ರದ್ದು ನಡೆಯೋದಿಲ್ಲ. ಜನ ನಿರ್ಣಯ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆರಿಸಿ ಬಂದ್ರೆ ಮಾತ್ರ ಬಾಗಲಕೋಟೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ. ಕಳೆದ ಅನೇಕ ವರ್ಷಗಳಿಂದ ಸನ್ಮಾನ್ಯ ವೀರಣ್ಣ ಚಂತಿಮಠ ಅವರು ಮಾಡಿದಂತ ಅಭಿವೃದ್ಧಿ ಕೆಲಸ ಜನ ನೋಡಿದ್ದಾರೆ. ಆದ್ರೆ 3 ವರ್ಷದಿಂದ ಕಾಂಗ್ರೆಸ್ ಶಾಸಕರು ಆರಿಸಿ ಬಂದ ನಂತರ ಆ ಎಲ್ಲ ಅಭಿವೃದ್ಧಿಗಳು ನಿಂತು ಹೋಗಿದ್ದು ಇದನ್ನೂ ಕೂಡ ನೋಡಿದ್ದಾರೆ. ಇವತ್ತು ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಾದರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ಚಂತಿಮಠ ಅವರು ಆರಿಸಿ ಬರುವುದು ಕೇವಲ ಅವರಿಗಾಗಿ ಅಲ್ಲ, ಬಾಗಲಕೋಟೆ ಸಮಸ್ತ ಮತದಾರರ ಸಲುವಾಗಿ, ಬಾಗಲಕೋಟೆ ಅಭಿವೃದ್ಧಿಯ ಸಲುವಾಗಿ ಸನ್ಮಾನ್ಯ ವೀರಣ್ಣ ಚಂತಿಮಠ ಅವರು ಆರಿಸಿ ಬರ್ತಾರೆ ಅನ್ನತಕ್ಕಂತ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ. ನಮಸ್ಕಾರ. ಅವ್ರಿಗೆ ಅವಾಗ ಸ್ವಲ್ಪ ಜಾನ ಮರುವಾಗುತ್ತೆ. ಏನ್ ಹೇಳಿದ್ರು ಅವರು, ಕೃಷ್ಣ ಬಿ ಸ್ಕೀಮ್ ಮಾಡಕ್ಕೆ ಬರೋದಿಲ್ಲ ಅಂದ್ರು. ಈಗ ಅವ್ರು ಯಲಬುರ್ಗಕ್ಕೆ ಇವತ್ತು ಕೆರೆಗೆ ನೀರು ತುಂಬಿಸಿದೀವಿ ನಾವು. ಬೊಮ್ಮಾಯಿ ಅವ್ರು ಸುಳ್ಳು ಹೇಳ್ತಾರೆ, ಇದು ಆಗೋದಿಲ್ಲ ಅಂದ್ರು. ಅವ್ರ ಕೆರೆ ನೀರು ತುಂಬಿಸಿದ ಅವರೇ ಉದ್ಘಾಟನೆ ಮಾಡಿದ್ರು. ಪಾದಯಾತ್ರೆ ಮಾಡಿದ್ರಲ್ಲ ಕೃಷ್ಣಾರ್ಪಣೆ, ಇದೇ ರಾಯರೆಡ್ಡಿ ಅವರು ಬಿಡುಗಡೆ ಮಾಡಿದ್ರ ಹಣ. ಗೆಜೆಟ್ ನೋಟಿಫಿಕೇಶನ್ ಯಾಕಾಗಿಲ್ಲ ಅಂದ್ರೆ ಅದು ಕೋರ್ಟಲ್ಲಿದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 4 ರಾಜ್ಯಗಳ ವ್ಯಾಜ್ಯ ಇದೆ. ಅದು ಈಗ 3 ರಾಜ್ಯಗಳ ವಾದ ಮುಗಿದಿದೆ, 4ನೇದು ಒಂದೇ ಉಳಿದಿದೆ ಆರ್ಗ್ಯುಮೆಂಟ್. ಅದು ಮುಗಿದ ಮೇಲೆ ಕೋರ್ಟ್ನಿಂದ ಆಗುತ್ತೆ. ಖಂಡಿತವಾಗೂ ನಮ್ಗೆ ನ್ಯಾಯ ಸಿಗ್ತದೆ.